ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಇವತ್ತೊಂದು ನ್ಯೂ ಡಿಸೈನು, ಬಿಗಿನರ್ಸು ಸಹ ಹಾಕ್ಬೋದಂತ, ಬೇಗ ಹಾಕ್ಬೋದಂತ ಹೊಸ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಸ್ಯಾರಿ ತುಂಬ ರಿಚ್ ಆಗಿದೆ ಫ್ರೆಂಡ್ಸ್. ಇದು ಗೋಲ್ಡನ್ ಲ್ಯಾವೆಂಡರ್ ಕಲರ್ ಬಾರ್ಡ್ರ್ ಬಂದಿದೆ, ಗೋಲ್ಡನ್ ಕಲರ್ ಇದು ಬಂದಿದೆ. ಸೊ ಮಿಕ್ಸಿಂಗ್ ಇರೋದ್ರಿಂದ ನಾನು ಲ್ಯಾವೆಂಡರ್ ಕಲರೇ ತೊಗೊತಾ ಇದ್ದೀನಿ ಥ್ರೆಡ್ಡು. ಫ್ರೆಂಡ್ಸ್, ಯಾವಾಗಲೂ ಕ್ರೋಶನ ಫ್ರಂಟಿಂದ ಸ್ಟಾರ್ಟ್ ಮಾಡಿ, ಬೇಬಿ ಕುಚ್ಚಾದರೆ ಈ ಥರ ಉಲ್ಟಾ ಮಾಡಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗೆ ಕ್ರೋಶ ಬಂದು 10 ನಂಬರ್ ತೊಗೊಂಡಿದ್ದೀನಿ, 11 ನಂಬರ್ ಆದರೂ ಸಹ ಆಗುತ್ತೆ. ಇಲ್ಲಿಂದ ನಾನು ಏಳೆ ದಾರವನ್ನು ಸುತ್ತಿ ಇಟ್ಕೊಂಡಿದ್ದೀನಿ, ಗಂಟಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಸೇಮ್ ನಾನು ಒಂದು 4mm ಬೀಡ್ಸನ್ನು, ಮೆಟಲ್ ಬೀಡ್ಸನ್ನು ಈ ರೀತಿ ಥ್ರೆಡ್ಡಿಗೆ ಪೋಣಿಸಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಮತ್ತು ಹಾಗೆ ಒಂದು ರೋಸ್ ಬೀಡ್ಸಸ್ ಬರುತ್ತಲ್ಲ, ಈ ಥರದೊಂದು 5mm ಇದನ್ನು ಸಹ ತೊಗೊಂಡಿದ್ದೀನಿ. ಇದು ನೀವು ಯಾವ್ದಾದ್ರು ಇನ್ನೂ ಸ್ಮಾಲ್ ಬೀಡ್ಸಸ್ ತೊಗೊಬೋದು, ಬಟ್ ಹೈಲೈಟ್ ಆಗಿರಲಿ ಅಂತ ಹೇಳಿ ನಾನು 4mm ಬೀಡ್ಸಸ್ಸನ್ನೇ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಈ ರೀತಿ ಸ್ಯಾರಿಗೆ ಫಸ್ಟ್ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿಯಿಂದ ಸ್ವಲ್ಪ ಜಸ್ಟ್ ಒಂದು 2 ಸೆಂಟಿಮೀಟರ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ. ಈ ರೀತಿ ದಾರನ ಎಳೆತಂದು ಲಾಕ್ ಮಾಡಿ, ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ಇನ್ನೊಂದು ಲಾಕ್ ಮಾಡಿ. ಇದು ಸೇಮ್ ಎಲ್ಲ ಸ್ಯಾರೀಸು ಡಿಸೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ಇದು ಪ್ರೊಸೀಜರು. ಮತ್ತು ಇನ್ನೊಂದು ಈ ಡಿಸೈನಲ್ಲಿ ಬರುವಂಥ ಬೇಸು ಇನ್ನೊಂದು ಸಿಂಗಲ್ ಕ್ರೋಶವನ್ನು ಹಾಕೊಬೇಕು, ಮತ್ತು ಇನ್ನೊಂದು ಒಟ್ಟು ಲಾಕ್ ಮಾಡಿ 2 ಸಿಂಗಲ್ ಕ್ರೋಶ, ಒಟ್ಟು 4 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ನಂತರ 5 ಚೈನನ್ನು ಹಾಕ್ಕೊಬೇಕು. 1 2 3 4 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಲಾಕ್ ಆದಮೇಲೆ ಮತ್ತೆ ಸ್ಟಾರ್ಟ್ ಆದಮೇಲೆ ಮತ್ತೆ 4 ಸಿಂಗಲ್ ಕ್ರೋಶಗಳನ್ನು ಹಾಕ್ಕೊಬೇಕು. 4 ಅಥವಾ 5 ಎಷ್ಟಾದರೂ ಹಾಕ್ಕೊಬೋದು. 4 ಅಥವಾ 5, ನಾನು 4 ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. 3 ಆಗಿದೆ, ಮತ್ತು 4 ಆದಮೇಲೆ ಈ ರೀತಿ ದಾರವನ್ನು ಮುಂದೆ ಮಾಡಿ, ಸೇಮ್ ನಾವು ರೋಸ್ ಬೀಡ್ಸಸ್ ತೊಗೊಂಡಿದ್ದೀವಲ್ಲ ಆ ಬೀಡ್ಸನ್ನು ಈ ಥರ ಕ್ರೋಶಕ್ಕೆ ಇನ್ಸರ್ಟ್ ಮಾಡಿ, ನಂತರ ಆ ದಾರಕ್ಕೆ ಈ ರೀತಿ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ. ಲಾಕ್ ಮಾಡಿದ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಅಥವಾ ಸಿಂಗಲ್ ಕ್ರೋಶ. ಹಾಕಿದ ನಂತರ ಮತ್ತೆ ಅದೇ ಸ್ಪೇಸ್ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಬೇಕು. ನಂತರ 5 ಚೈನನ್ನು ಹಾಕ್ಕೊಳ್ಳಿ. 1 2 3 4 5 ಚೈನ್ ಹಾಕಿದ ನಂತರ ಇಲ್ಲಿ ಈ ಕಡೆಯಿಂದ 2ನೇ ಸಿಂಗಲ್ ಕ್ರೋಶದ ನಡುವೆ ಮಧ್ಯ ಈ ಕಡೆ 2 ಈ ಕಡೆ 2, 3ನೇದು ಸ್ಟಾರ್ಟ್ ಮಾಡ್ತೀವಲ್ಲ ನಾವು ಈ ಕಡೆಯಿಂದ ಅಲ್ಲಿಗೆ, ಸಾರಿ 1 ಸೆಕೆಂಡು. ಈ ರೀತಿ ದಾರನ ಮುಂದೆ ಮಾಡಿಕೊಂಡು ಈ ಥರ ಕ್ರೋಶನ ತೆಗೆದುಬಿಟ್ಟು ಈ ಲಾಕ್ ಒಳಗಡೆ ಹೋಗಿ ಕ್ರೋಶನ ಈ ಥರ ಹೋಲ್ ಮಾಡಿಕೊಂಡು, ಅದು ಗ್ಯಾಪ್ ಇರುತ್ತಲ್ಲ ಆ ಚೈನ್ ಗ್ಯಾಪ್ ಒಳಗಡೆಯಿಂದ ಈ ಒಂದು ಹಾಕಿರುವಂಥ ಥ್ರೆಡನ್ನು, ಚೈನನ್ನು ಈ ರೀತಿ ಎಳ್ಕೊಂಡು ಲಾಕ್ ಮಾಡಿ. ಫಸ್ಟ್ ನೀವು 5 ಚೈನ್ ಆದಮೇಲೆ ದಾರನ ಮುಂದೆ ಮಾಡಿ, ನೆಕ್ಸ್ಟು ಕ್ರೋಶದಿಂದ ಫ್ರಂಟಲ್ಲಿ ತೊಗೊಂಬಂದು ಇಲ್ಲಿಂದ ದಾರನ ಎಳ್ಕೊಂಡು ಲಾಕ್ ಮಾಡಬೇಕು. ನಂತರ ಈ ರೀತಿ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು, ಸೇಮ್ ನಾವು 5 ಚೈನ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ 3 ಸರಿ ಥ್ರೆಡ್ ಆಗುತ್ತೆ.
ಅಂದರೆ ಸಿಂಗಲ್ ಆಫ್ ಕ್ರೋಶವನ್ನು ಮಾಡ್ಕೊಬೇಕು. ಈ ರೀತಿ ಮೂರರಲ್ಲೂ ಸಹ ದಾರನ ಎಳೆದು ತರಬೇಕು. ಮತ್ತೆ ಇನ್ನೊಂದು ಸರಿ ಸೇಮ್ ಅದನ್ನೇ ಹಾಫ್ ಸಿಂಗಲ್ ಕ್ರೋಶ ಈ ರೀತಿ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ 3 ದಾರವನ್ನು ಒಂದು ದಾರದಲ್ಲಿ ನುಗ್ಗಿಸ್ಬೇಕು. ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ನಾವು ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ ದಾರದಲ್ಲಿ ಆಲ್ರೆಡಿ ಇದನ್ನು ಒಂದನ್ನು ಈ ರೀತಿ ಸೇರಿಸ್ಕೊಂಡು ಲಾಕ್ ಮಾಡಿ ಮಾಡಿದ ನಂತರ ಈ ರೀತಿ ಈ ಒಂದು 5 ಚೈನ್ ಒಳಗಡೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಹಾಕೊಳ್ಳಿ. ಮತ್ತು ಇನ್ನೊಂದು ಬೀಡ್ಸನ್ನು ಈ ರೀತಿ ತಗೊಂಡು ಲಾಕ್ ಮಾಡಿ ಮತ್ತು ಸೇಮ್ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ದಾರಾನ ಎಳೆದು ಸಿಂಗಲ್ ಕ್ರೋಶವನ್ನು ಹಾಕೊಬೇಕು. ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಮತ್ತು ಇನ್ನೊಂದು ಬೀಡ್ಸು, ನೀವು 2 ಬೀಡ್ಸ್ಗೂ ಸ್ಟಾಪ್ ಮಾಡ್ಬೋದು. ಬಟ್ 3 ತುಂಬ ಹೈಲೈಟಾಗಿ ಕಾಣಿಸುತ್ತೆ, ಹಾಗಾಗಿ ನಾನು 3 ಬೀಡ್ಸನ್ನು ನಾನು ಇವಾಗ ಒಂದೊಂದು ಹಾರ್ಚೆ ತಗೊತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿದ ನಂತರ ಮತ್ತೆ ಹಾರ್ಚ್ ಒಳಗಡೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ, ಟೈಟ್ ಮಾಡಿ. ಮತ್ತು ಸ್ವಲ್ಪ ಹೇಳ್ಕೊಂಡು ಈ ರೀತಿ ನಾವು ಇಲ್ಲನ್ನು ಸಹ ಸಿಂಗಲ್ ಆಫ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಆ ರೀತಿ ಮತ್ತೆ ಮಾಡ್ಕೊಬೇಕು. ಒಂದು ಸಲ ದಾರ ಸುತ್ತಕೊಂಡು ಹಾರ್ಚ್ ಒಳಗಡೆ ಹೋಗಿ ದಾರಾನ ಎಳೆದು 3ರಲ್ಲೊಂದು ದಾರಾನ ಎಳೆದು ತರಬೇಕು. ಮತ್ತು ಇನ್ನೊಂದು ಸರಿ ಸೇಮ್ ಅದೇ ರೀತಿ ಮಾಡ್ಕೊಬೇಕು. 2 ಸರಿ ಆದಮೇಲೆ ನಾವು ಈ ಒಂದು ಹೋಲ್ಸ್ ಮಾಡ್ಕೊಂಡಿರ್ತೀವಲ್ಲ ಗ್ಯಾಪು, ಅದ್ರ ಒಳಗಡೆ ಹೋಗಿ ಕಾಣಿಸ್ತಾ ಇದೆಯಲ್ಲ, ನಾವು 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದು ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಹಾಕೊಳ್ಳುವಂಥದ್ದು. ನಂತರ ಇನ್ನೊಂದು ಸಿಂಗಲ್ ಕ್ರೋಶ. ನೋಡಿ ಈ ರೀತಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೈಯಲ್ಲಿ ಈ ರೀತಿ ಮಾಡಿ ಹೊರಗಡೆ ಬೀಡ್ಸಸ್ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ. ಈ ರೀತಿ ಸೇಮ್ ಮತ್ತೆ ಹಾರ್ಚೆ ಇಲ್ಲಿ ಕ್ರಿಯೇಟ್ ಮಾಡ್ಕೊಬೇಕು. ಮಾಡಿ ತೋರಿಸ್ತೀನಿ ನಿಮಗೆ. ಮತ್ತು ಹೀಗೆ 4 ಕ್ರೋಶ ಬರುತ್ತೆ. ಇಲ್ಲೆರಡು ಆಗಿದೆ, ಇಲ್ಲೆರಡು ಆಗಿದೆ. ದಾರನ ಮುಂದೆ ಮಾಡಿ ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡಿ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು. ನಂತರ 5 ಚೈನ್ 1 2 3 4 5 ದಾರ ಮುಂದೆ ಮಾಡಿ ಈ ಒಂದು ಗ್ಯಾಪ್ ಇರುತ್ತಲ್ಲ, ಈ ಒಂದು ಸಿಂಗಲ್ 2 ಕ್ರೋಶ ನಡುವೆ ಗ್ಯಾಪು, ಅದರೊಳಗಡೆಯಿಂದ ಹೋಗಿ ಈ ದಾರನ ಎಳೆದು ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿ ಟೈಟ್ ಮಾಡಿ ನಂತರ ಒಂದು ಸರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ಈ ರೀತಿ ಮತ್ತೆ ದಾರನ ಎಳೆದು ತಂದು 3 ದಾರವನ್ನು ಒಂದರಲ್ಲಿ ಎಳೆದು ತಗೊಂಬನ್ನಿ. ಮತ್ತೆ ಇನ್ನೊಂದು ಸರಿ ಅದೇ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಜರುಗಿಸ್ಕೊಳ್ಳಿ.
ಬತ್ತಿನ ತಡಿಯನ್ನು ಲಾಕ್ ಮಾಡಿ ಈ ರೀತಿ ತಿರುಗಿಸ್ಕೊಳ್ಳಿ. ನಂತರ ಒಂದು ಸಿಂಗಲ್ ಕ್ರೋಶವನ್ನು ಮಾಡಿ ಮತ್ತು ಒಂದು ಬೀಡ್ಸನ್ನು ಆ್ಯಡ್ ಮಾಡಿ ಲಾಕ್ ಮಾಡಿ ನೋಡಿ ಆಗಿದೆ. ಮತ್ತೆ ಇನ್ನೊಂದು ಸರಿ ಈ ರೀತಿ ದಾರನ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶವನ್ನು ಮಾಡಿಕೊಳ್ಳಿ. ಆದಮೇಲೆ ಮತ್ತೆ ಲಾಕ್ ನಾವು ಮಾಡಿರ್ತೀವಲ್ಲ ಆ ಲಾಕ್ ಕಡೆ ಒಂದು ಲಾಕನ್ನು ಮಾಡಿ ಆದಮೇಲೆ ಪಕ್ಕದಲ್ಲಿ ನಾವು ಸ್ಯಾರಿ ಲಾಕ್ ಮಾಡಿ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ ಅದೇ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ನೋಡಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಅದೇ ರೀತಿ ಮತ್ತು ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಕುಚ್ಚು ಕೊಟ್ಕೊಳ್ಳೋದಕ್ಕೆ 5 ಚೈನನ್ನು ಹಾಕೊಳ್ಳಿ. 1 2 3 4 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಮತ್ತು 3 ಸಿಂಗಲ್ ಕ್ರೋಶವನ್ನು ಹಾಕೊಬೇಕು. ಈ ರೀತಿ ಸ್ಯಾರಿ ಪೂರ್ತಿ ಮಾಡಿ ನಿಮಗೆ ಕುಚ್ಚನ್ನು ಕಟ್ಟಿ ನಿಮಗೆ ತೋರಿಸ್ತೀನಿ. ನಿಮಗೆ ಈ ರೀತಿ ದಾರ ಮುಂದೆ ಮಾಡಿ ಬೀಡ್ಸನ್ನು ಹಾಕೊಂಡು ಇನ್ಸರ್ಟ್ ಮಾಡಿಬಿಟ್ಟು ಲಾಕ್ ಮಾಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಪಾಯಿಂಟ್ ಮಾಡಿ ಈ ರೀತಿ ಲಾಕ್ ಮಾಡಿ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶವನ್ನು ಪಕ್ಕದಲ್ಲೇ ಹಾಕೊಬೇಕು. 5 ಚೈನ್ 1 2 3 4 5 ಒಂದು ದಾರ ಮುಂದೆ ಮಾಡಿ ಇಲ್ಲಿ ಲಾಕ್ ಮಾಡಬೇಕು. ಕಾಣಿಸ್ತಾ ಇದೆ ನೋಡಿ ನಿಮಗೆ ಕ್ಯೂಟಾಗಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಗೆ ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಡಿಸೈನ್ ಅಂತೇಳಿ.